ಇದು ಕಾಂಗ್ರೆಸ್ ಸರ್ಕಾರದ ಒಂದು ಸ್ಫೋಟಕವಾದಂತಹ ಸುದ್ದಿ. ನಿಜಕ್ಕೂ ಕೂಡ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕುರ್ಚಿ ಕದನ ಫೈನಲ್ ಹಂತಕ್ಕೆ ಬಂದುಬಿಡ್ತಾ ಈಗ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಸಿಎಂ ಕುರ್ಚಿಗಾಗಿ ದೊಡ್ಡ ಮಟ್ಟದ ಕದನಗಳು ನಡೀತಾ ಇವೆ. ಆರೋಪಗಳು, ಪ್ರತ್ಯಾರೋಪಗಳು, ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿಯ ಕದನ ಈಗ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಒಂದು ಕಡೆ, ಡಿಕೆ ಒಂದು ಕಡೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇಬ್ಬರು ನಾಯಕರು ಕೂಡ ದೆಹಲಿಯಲ್ಲಿ ವರಿಷ್ಠರ ಮನವೊಲಿಸೋಕೆ ಕೊನೆಯ ಆಟ ಶುರುವಾಗ್ತಾ ಇದೆ. 3 ದಿನ ದೆಹಲಿಯಲ್ಲಿನೇ ಉಳ್ಕೊಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಅಂಗಣದಲ್ಲಿ ನಡೆಯುತ್ತಾ ಕುರ್ಚಿ ಕದನದ ಒಂದು ದೊಡ್ಡ ಮಟ್ಟದ ಚರ್ಚೆ ಏನಾಗುತ್ತೆ? ಕೈ ನಾಯಕರು ಒಳಗೊಳಗೆ ತಂತ್ರ ಪ್ರತಿತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ನ ಪಡೆ ದೆಹಲಿಗೆ ಹೋಗಿದೆ. ವೋಟ್ ಚೋರಿ ಅಭಿಯಾನದ ಜೊತೆಗೆ ಕುರ್ಚಿಯ ಕದನದ ಬಗ್ಗೆ ಕೂಡ ಮಾತುಕತೆ ಆಗಬಹುದು. ಕುರ್ಚಿಯ ಚರ್ಚೆಯು ಕೂಡ ನಡೆಯುವಂತಹ ಒಂದು ಸಾಧ್ಯತೆ ಇದೆ ಎನ್ನುವಂತಹ ಒಂದು ಸಂಶಯ. ಡಿಸಿಎಂ ಡಿಕೆ ಶಿವಕುಮಾರ್ 3 ದಿನ ದೆಹಲಿಯಲ್ಲಿ ಇರ್ತಾರೆ. ಈ 3 ದಿನ ಏನು ಮಾಡ್ತಾರೆ? ಇದಕ್ಕೆ ಏನು ಕಾರಣಗಳಿವೆ? ಏನೇನಿರಬಹುದು ಅವರ ತಲೆಯಲ್ಲಿ? ಅದರಲ್ಲಿ ವೋಟ್ ಚೋರಿ ಪ್ರತಿಭಟನೆ ಕೂಡ ಒಂದಾಗಿದೆ. ಈಗ 3 ದಿನ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇರ್ತಾರೆ ಅಂತಂದರೆ ಬರೀ ಒಂದೇ ಕಾರಣಕ್ಕಾಗಿ 3 ದಿನ ಇರುವಂತಹ ಅಗತ್ಯ ಇಲ್ಲವೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದರೆ ಬೇರೆ ಬೇರೆ ಸಾಕಷ್ಟು ಕೆಲಸಗಳಿವೆ. ಆದರೆ ಸಿಎಂ ಕುರ್ಚಿಯ ಕದನ ಫೈನಲ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇನ್ನೂ ಕೂಡ ನಿವೇಶನ ಮುಗಿದಿಲ್ಲ. ಆದರೂ ಕೂಡ ಈಗ ಇವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದು ಕಾರಣ ಇದೆ. ಸುಮ್ಮನೆ ಏನು ಹೋಗ್ತಾ ಇಲ್ಲ. ಹೋಗ್ತಾ ಇರುವಂಥದ್ದು ವೋಟ್ ಚೋರಿ ಸಂಬಂಧ ಒಂದು ಪ್ರತಿಭಟನೆ ನಡ್ತಾ ಇದೆ, ದೊಡ್ಡ ಮಟ್ಟದ ಪ್ರತಿಭಟನೆ. ಹೀಗಾಗಿ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕು. ಕರ್ನಾಟಕದ ಕಡೆಯಿಂದ ಕೂಡ ಬೆಂಬಲ ಇದೆ ಅಂತ ಹೇಳಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಹೋದಂತಹ ಸಂದರ್ಭದಲ್ಲಿ ಏನೇನಾಗಬಹುದು, ಯಾವ ವರಿಷ್ಠರನ್ನು ಭೇಟಿ ಮಾಡಬಹುದು, ಯಾರು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ, ಅದರಿಂದ ಇವರಿಗೆ ಖುಷಿಯಾಗುತ್ತೋ ದುಃಖ ಆಗುತ್ತೋ, ಏನು ಲಾಭ ಆಗುತ್ತೆ? ಡಿ ಕೆ ಶಿವಕುಮಾರ್ ಜೊತೆ ಕೆಲವರು ಸಚಿವರು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಅವರಿಂದ. ಹಾಗಾದರೆ ಅವ್ರು ಯಾಕೆ ಹೋಗಿದ್ದಾರೆ? 3 ದಿನ ಇರ್ತಾರೆ ಅಂತ ಅಲ್ಲೇನು ಮಾಡ್ತಾರೆ? ಏನೇನು ಚರ್ಚೆ ಆಗುತ್ತೆ? ಯಾವ ನಾಯಕರು ಇವರ ಕೈಗೆ ಸಿಗುತ್ತಾರೆ, ಯಾರು ಸಿಗೋದಿಲ್ಲ? ರಾಹುಲ್ ಗಾಂಧಿ ಏನಾದರೂ ಮಾತನಾಡ್ತಾರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ಮಾತನಾಡ್ತಾರಾ? ವೇಣುಗೋಪಾಲ್ ಅವರು ಏನು ಮಾತನಾಡಬಹುದು? ಸೋನಿಯಾ ಗಾಂಧಿ ಅವರು ಏನು ಮಾತಾಡಬಹುದು? ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಎಲ್ಲವನ್ನು ಮಾತಾಡಿಕೊಂಡು ಬಂದು ಕರ್ನಾಟಕದಲ್ಲಿ ನಮ್ಮ ಮುಂದೆ ಹೇಳೋ ತನಕ ಈ ಒಂದು ವಿಚಾರ ಯಾವಾಗಲೂ ಕೂಡ ಚರ್ಚೆಯಲ್ಲಿರುತ್ತೆ. ಈ ಒಂದು ಸುದ್ದಿಯನ್ನು ನಾವು ಹೇಳ್ತಾನೆ ಇರ್ತೀವಿ, ನೀವು ಕೇಳ್ತಾನೆ ಇರ್ತೀರ ಅಷ್ಟೇ. ಸಿಎಂ ಡಿಸಿಎಂ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಒಂದಿನ ಹಿಂದೆ ಮುಂದೆ ಆಗ್ತಾ ಇದೆ ಅಷ್ಟೇ. ಇವತ್ತು ಡಿಸಿಎಂ ಹೋದರೆ ನಾಳೆ ಸಿಎಂ ಹೋಗ್ತಾರೆ, ಹೋಗಿ ಬಾಕಿ ಆಗ್ತಾರೆ. ಹೀಗಾಗಿ ಈ ಒಂದು ನಾಯಕತ್ವದ ಬದಲಾವಣೆಯ ವಿಚಾರ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿ ಒಳ್ಳೆಯ ದಿನಗಳು ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಮನವೊಲಿಸುವಂತಹ ಒಂದು ಆಟ ಶುರುವಾಗಿದೆಯಾ? ತೆರೆಮರೆಯ ಹಿಂದೆ ಯಾರ್ಯಾರು ಯಾವ ಯಾವ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ, ಯಾರಿಗೆ ಒಲಿದು ಬರುತ್ತೆ ಸಿಎಂ ಕುರ್ಚಿಯ ಒಂದು ಪಟ್ಟ ಗೊತ್ತಿಲ್ಲ. ಆದರೆ 3 ದಿನ ಅಲ್ಲಿದ್ದು ಇವರು ಮಾಡೋದಾದರೂ ಏನೇನು ತಂತ್ರ ಮತ್ತು ಪ್ರತಿತಂತ್ರ ಎರಡನ್ನು ಕೂಡ ಏನು ಮಾಡಿರ್ಬೋದು? ಡಿ ಕೆ ಶಿವಕುಮಾರ್ ಬಣದ ನಾಯಕರು ಒಂದು ರೀತಿ ಮಾತನಾಡ್ತಾ ಇದ್ದಾರೆ, ಸಿಎಂ ಬಣದ ನಾಯಕರು ಒಂದು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಬಣದ ನಾಯಕರಲ್ಲಿನೇ, ಸಿಎಂ ಬಣದ ನಾಯಕರಲ್ಲಿನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಪುತ್ರ ಮಾತನಾಡ್ತಾ ಇದ್ದಾರೆ. ಅವರು ಕೊಟ್ಟಂತಹ ಹೇಳಿಕೆಯಿಂದಾನೇ ಈಗ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದೆ. ಸಿಎಂ ಕುರ್ಚಿಗಾಗಿ ತಣ್ಣಗಾಗಿದ್ದು ಮತ್ತೆ ಎದ್ದು ಕೂತಿದೆ ಈ ಒಂದು ವಿಚಾರ. ಹೀಗಾಗಿ ದೆಹಲಿಯಲ್ಲಿ ಏನಾಗಬಹುದು? ಡಿ ಕೆ ಶಿವಕುಮಾರ್ ಏನು ಮಾತನಾಡ್ತಾರೆ, ಸಿಎಂ ಸಿದ್ದರಾಮಯ್ಯ ಏನು ಮಾತನಾಡ್ತಾರೆ? ಇಲ್ಲ, ಇಬ್ಬರು ಒಗ್ಗಟ್ಟಾಗಿ ಹೋಗಿ ನಮ್ಮ ಈ ಒಂದು ಸಮಸ್ಯೆ ಏನಿದೆ ಇದನ್ನು ನೀವು ಫಸ್ಟ್ ಬಗೆಹರಿಸಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ನಮಗೆ ಕೇಳೋಕ್ಕಾಗ್ತಾ ಇಲ್ಲ, ನಾವು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಕರ್ನಾಟಕದಲ್ಲಿ ಜನರು ಕೂಡ ನೋಡ್ತಾ ಇದ್ದಾರೆ ನಮ್ಮ ಬಗ್ಗೆ ಏನಾಗುತ್ತೋ ಏನಿಲ್ಲ ಅಂತ ಹೇಳಿ. ಹೀಗಾಗಿ ನೀವೇ ಈ ಒಂದು ವಿಚಾರದ ಬಗ್ಗೆ ಅಂತಿಮವಾಗಿ ತೀರ್ಮಾನವನ್ನು ಮಾಡಿಬಿಡಿ ಅಂತ ಹೋಗಿ ಇಬ್ಬರು ಏನಾದರೂ ಕೂತ್ಕೋತಾರೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಿರುವಂತಹ ಚರ್ಚೆ ಏನಂತಂದರೆ
ಏನು ಹೈಕಮಾಂಡ್ ಹೇಳುತ್ತೆ, ಇವರು ಹೋಗಿ ಏನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂಥದ್ದು ದೊಡ್ಡ ಪ್ರಶ್ನೆ. ಹೀಗಾಗಿ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ದೆಹಲಿಗೆ ಹೋಗಿರೋದ್ರಿಂದ ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಮತ್ತೆ ಶಿಫ್ಟ್ ಆಗಿದೆ. ಅಲ್ಲಿ ಏನಾದರೂ ಮಾತುಕತೆ ಆದರೆ ಓಕೆ, ಒಂದು ವೇಳೆ ಆಗಿಲ್ಲ ಅಂತಂದರೆ ಮತ್ತೆ ಚರ್ಚೆ ಮುಂದುವರಿತಾ ಹೋಗುತ್ತೆ. CM ಕುರ್ಚಿಗಾಗಿ ಮತ್ತೆ ಗುದ್ದಾಟಗಳು, ಕಿತ್ತಾಟಗಳು, ಹೇಳಿಕೆಗಳು ಎಲ್ಲವೂ ಕೂಡ ಜೋರಾಗ್ತಾ ಹೋಗುತ್ತೆ. ಅಧಿವೇಶನದ ಸಮಯದಲ್ಲಿ ಯಾರೂ ಮಾತನಾಡಬಾರ್ದು ಅಂತ ಹೇಳಿದರು, ಆದರೂ ಕೂಡ ಯಾವ ನಾಯಕರು ಕೂಡ ಒಬ್ಬರೂ ಕೂಡ ಸುಮ್ಮನಿರ್ತಾ ಇಲ್ಲ. DK ಶಿವಕುಮಾರ್ CM ಆಗಲೇಬೇಕಂತ ಕೆಲವರು ಪಟ್ಟೆಡ್ಕೊಂಡು ಕೂತಿದ್ದಾರೆ. ಈಗ ದೆಹಲಿಗೆ ಇಬ್ಬರೂ ಹೋಗಿರೋದ್ರಿಂದ ಅಲ್ಲಿ ಏನು ಚರ್ಚೆ ಆಗಬಹುದು ಎನ್ನುವಂತಹ ವಿಚಾರ ಈಗ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.